ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಈ ರೀತಿಯ ತ್ಯಾಜ್ಯ ಸಾಮಗ್ರಿಗಳು ಸುಮಾರು ದಿನಗಳಿಂದ ಎಲ್ಲ ಬೆಳೆದು ನಿಂತು ಅಲ್ಲಿನೂ ಕೂಡ ಕ್ಲೀನ್ ಆಗಿ ಇಲ್ಲದೆ ಇರೋದ್ರಿಂದ ಜನ ಸಂಚಾರಕ್ಕೂ ಕಂಟಕ ಆಗುತ್ತೆ ಮತ್ತೆ ಅನಾರೋಗ್ಯಕ್ಕೂ ಮೂಲ ಆಗುತ್ತೆ. ರೈಡ್ ಅವರು ಕೆಲವು ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸಬರ್ಬನ್ ರೈನ್ ಅಲ್ಲೂ ಈ ರೀತಿಯ ಪರಿಸ್ಥಿತಿ ಇದೆ. ಜೊತೆಗೆ ಓಲ್ಡ್ ಸಿಟಿ ಏರಿಯಾದಲ್ಲಿ ಇಂದಿನಿಂದ ಕೆಲಸ ಮಾಡಿದವರು ಫುಟ್ಪಾತ್ ಮೇಲೆ ಕಲ್ಲುಗಳನ್ನ ಬಿಟ್ಟು ಹೋಗಿದ್ದಾರೆ, ಸ್ಲ್ಯಾಬ್ಗಳು ಅನುಪಯುಕ್ತ ಮೆಟೀರಿಯಲ್ ಬಿಟ್ಟು ಹೋಗಿದ್ದಾರೆ, ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದ್ದಾವೆ, ಪೈಪ್ಗಳು ಬಿದ್ದಿದ್ದಾವೆ. ಹೀಗೆ ವರ್ಷಗಳಿಂದ ಇವೆಲ್ಲ ಅಲ್ಲಿ ಸಾಮಗ್ರಿಗಳು ಬಿಸಾಡಿ ಒಟ್ಟಾರೆ ಇದರಿಂದ ವಾಹನ ಸಂಚಾರಕ್ಕೂ ತೊಂದರೆ, ಪಾದಚಾರಿಗಳಿಗೂ ತೊಂದರೆ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಔಟರ್ ಏರಿಯಾದಲ್ಲಿ ಉಡ್ಡೆ ಮಣ್ಣು ಕಲ್ಲು ಸೇರಿ ರಾಶಿಗಳಾಗಿ ಅಲ್ಲಿ ನೋಡೋದಕ್ಕೆ ಅಸಹ್ಯಕರವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಇದರಿಂದ ನಾನು ಹೇಳ್ದಂಗೆ ಹಾವು ಸೊಳ್ಳೆ ಇಲಿ ಎಲ್ಲ ಸೇರಿಕೊಂಡು ಒಟ್ಟಾರೆ ನಗರದ ಒಂದು ಜೀವನದ ಗುಣಮಟ್ಟಕ್ಕೆ ಇವೆಲ್ಲ ಒಂದು ರೀತಿ ತೊಂದರೆ ಆಗಿ ಪರಿಣಮಿಸಿದ್ದಾವೆ. ಸೊ ಈ ತರ ಸಾವಿರಾರು ಲೊಕೇಶನ್ಸ್ ಇದಾವೆ ಇಡೀ ಜಿಬಿಯ ವ್ಯಾಪ್ತಿಯಲ್ಲಿ. ನಾವು ಒಂದು ಸುಮ್ಮನೆ ಮೇಲ್ನೋಟಕ್ಕೆ ಗುರುತಿಸಿದಾಗ ಈ ರೈಲ್ವೆ ಪ್ರಾಪರ್ಟಿ, ಮೆಟ್ರೋ, ರೈಡ್ ಇವೆಲ್ಲ ಹೊರತುಪಡಿಸಿನೇ ಒಂದು 1600 ಲೊಕೇಶನ್ ಈ ತರದ್ದು ಇದೆ ಅಂತ ನಾವೊಂದು ಅಂದಾಜು ಮಾಡಿದ್ದೇವೆ. ಸೊ ಅವರ ಅಂದಾಜು ಪ್ರಕಾರ 22,000 ಟನ್ ಅಷ್ಟು ವೇಸ್ಟ್ ಬಿದ್ದಿದೆ ಅಂತ ಹೇಳ್ತಾರೆ. ಬಹುಶಃ ನನ್ನ ಪ್ರಕಾರ ಲಕ್ಷಾಂತರ ಟನ್ ವೇಸ್ಟ್ ಬಿದ್ದಿದೆ ಇದು. ಯಾಕಂದ್ರೆ ನಾವು ಡೀಪ್ ಆಗಿ ಹೋದಾಗ್ಲೇ ಅದರ ಸಮಸ್ಯೆಯ ಆಳ ಅಗಲ ಗೊತ್ತಾಗ್ತಕ್ಕಂಥದ್ದು. ಸೊ ಇವುಗಳನ್ನೆಲ್ಲವನ್ನು ಕೂಡ ಒನ್ ಟೈಮ್ ಇದು ಲೆಗೆಸಿ ವೇಸ್ಟ್, ಇದು ಲೆಗೆಸಿ ವೇಸ್ಟ್ ಬಹಳ ವರ್ಷಗಳಿಂದ ಅಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಇದನ್ನ ನಾವು ತೆಗಿಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಕಳೆದ 1 ತಿಂಗಳಿಂದ ನಮ್ಮ ಅಧಿಕಾರಿಗಳು ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿದ್ದಾರೆ. ಇದನ್ನ ಗುರುತಿಸಿ ಇವುಗಳನ್ನ ತೆಗೆಯುವಂತ ಕಾರ್ಯಾಚರಣೆಯನ್ನ ಆಗಸ್ಟ್ 1ನೇ ತಾರೀಕಿನಿಂದ ಆರಂಭ ಮಾಡಬೇಕು ಅಂತ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಆಗಸ್ಟ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಇದರಲ್ಲಿ ಇಡೀ ಆಗಸ್ಟ್ ತಿಂಗಳಾದ್ಯಂತ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಈ ಕಾರ್ಯಕ್ರಮವನ್ನ ನಾವು ಇಡೀ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಫ್ರೀಡಮ್ ಫ್ರಮ್ ವೇಸ್ಟ್. ಸೊ ಇದನ್ನ ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಬಿದ್ದಿದೆ ಅದನ್ನ ನಾವು ಕಾರ್ಪೊರೇಷನ್ಗಳ ವತಿಯಿಂದ ಮೆಟ್ರೋ, BWSSB, ಬೆಸ್ಕಾಮು, ರೈಡು ಇವರೆಲ್ಲರೂ ಕೂಡ ಸೇರಿ ನಮ್ಮ ಜಾಗದಲ್ಲಿ ಇರುವಂತ ಇಂತಹ ತ್ಯಾಜ್ಯವನ್ನ ಆಯಾ ಸಂಸ್ಥೆಗಳವರು ತೆಗಿಬೇಕು ಅಂತ ನಾವು ಇವತ್ತು ಸಭೆ ಮಾಡಿ ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಸೊ ಇದನ್ನ ಆಗಸ್ಟ್ 1ರಿಂದ ಚಾಲನೆ ಮಾಡಿದ್ರೆ ಬಹುಶಃ ಇಡೀ ಆಗಸ್ಟ್ ತಿಂಗಳು ನಾವು ಈ ಒಂದು ಅಭಿಯಾನವನ್ನ ಮಾಡಬೇಕಾಗತ್ತೆ. ಇದರಲ್ಲಿ ಸದ್ಯಕ್ಕೆ ಒಂದು 50 ಗಾಡಿಗಳು ನಿರ್ಮೂಲನೆಗೆ ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಅಧಿಕಾರಿಗಳು. ಅದನ್ನ ಕನಿಷ್ಠ 100 ಗಾಡಿ ಆದರೂ ಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ಗಾಡಿಗಳನ್ನ ತೆಗೆದುಕೊಳ್ಳಿ ಅಂತಾನು ಕೂಡ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಸೊ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂತಹ ಇಂತಹ ತ್ಯಾಜ್ಯ ನಿರ್ಮೂಲನೆಯನ್ನ ನಾವು ಮಾಡ್ತೇವೆ, ಅಂದ್ರೆ ಸರ್ಕಾರ ಅಥವಾ ಸರ್ಕಾರದ ಅಂಗಸಂಸ್ಥೆಗಳು ಮಾಡ್ತವೆ. ಇದೇ ಸಂದರ್ಭದಲ್ಲಿ ಸಾವಿರಾರು ಖಾಲಿ ನಿವೇಶನಗಳಲ್ಲೂ ಕೂಡ ಇದೇ ರೀತಿಯ ತ್ಯಾಜ್ಯ ಸಾಮಗ್ರಿಗಳನ್ನ ಸುರಿದಿರುವಂತಹದ್ದು ಇದೆ. ಅದನ್ನ ಆ ಖಾಲಿ ನಿವೇಶನ ವೇಕೆಂಟ್ ಸೈಟ್ ಮಾಲೀಕರು ಅದನ್ನ ಅವರು ಸ್ವಚ್ಛ ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಗರ ಸುಧಾರಣೆ ಆಗಬೇಕು ಅಂದ್ರೆ ನಾವು ಒಬ್ಬರೇ ಪ್ರಯತ್ನ ಪಟ್ಟರೆ ಆಗೋದಿಲ್ಲ, ಎಲ್ಲರೂ ಕೈ ಜೋಡಿಸಬೇಕು. ಆವಾಗ ಮಾತ್ರ ಸುಧಾರಣೆ ಸಾಧ್ಯ. ನಮ್ಮ ಜವಾಬ್ದಾರಿ ನಾವು ನಿರ್ವಹಣೆ ಮಾಡ್ತೇವೆ. ಸಾರ್ವಜನಿಕ ಜಾಗದಲ್ಲಿರೋದನ್ನ ನೀವು ತೆಗೀರಿ ಅಂತ ನಾವು ಸಾರ್ವಜನಿಕರನ್ನ ಕೇಳೋದಿಲ್ಲ. ಅದನ್ನ ನಮ್ಮ ಸಂಸ್ಥೆ, ಸರ್ಕಾರದ ಸಂಸ್ಥೆಗಳೇ ನಿರ್ಮೂಲನೆ ಮಾಡ್ತವೆ, ಅವುಗಳನ್ನ ತೆರವು ಮಾಡ್ತವೆ. ಆದರೆ ನಿಮ್ಮ ಖಾಲಿ ನಿವೇಶನದಲ್ಲಿ ಇರುವಂತಹ ತ್ಯಾಜ್ಯ ಸಾಮಗ್ರಿಗಳನ್ನ ದಯವಿಟ್ಟು ತಾವು ನಿರ್ಮೂಲನೆ ಮಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಿಮ್ಮ ಸೈಟ್ ಅಲ್ಲಿ ಸ್ವಲ್ಪ ಮಣ್ಣು ಉಡ್ಡೆಗಳಿರಬಹುದು, ಬೇರೆ ಡೆಬ್ರಿಸ್ ಇರಬಹುದು, ಅದರಲ್ಲಿ ಗಿಡ ಗಂಟೆ ಬೆಳ್ಕೊಂಡು ಒಂಥರ ಅಕ್ಕಪಕ್ಕ ಮನೆಯವರಿಗೆ ತೊಂದರೆ ಆಗಿರಬಹುದು.
ದಯವಿಟ್ಟು ನಿಮ್ಮ ಖಾಲಿ ನಿವೇಶನದಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ರೆ ಅದನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಆಗಸ್ಟ್ 15ಕ್ಕೆ ಮೊದಲು ಖಾಲಿ ನಿವೇಶನ ಮಾಲೀಕರು ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಕೆಲವು ಜನರಿಗೆ ಯಾರ ಕಡೆಯಿಂದ ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವರವರ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಈ ತರ ಕ್ಲೀನ್ ಮಾಡೋರು ಯಾರ್ಯಾರು ಇದ್ದಾರೆ ಅಂತ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಜನಗಳಿಗೆ ಒದಗಿಸ್ಕೊಡಿ, ಮಾಹಿತಿ ರೂಪದಲ್ಲಿ ಒದಗಿಸ್ಕೊಡಿ ಅಂತಾನು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಪ್ರತಿಯೊಬ್ಬ ಕಮಿಷನರು ಕೂಡ ಅವ್ರವ್ರ ಲಿಮಿಟ್ ಅಲ್ಲಿ ಯಾರು ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡೋರು ಇದ್ದಾರೆ ಅಂತ ಒಂದು ಲಿಸ್ಟ್ ಅನ್ನ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ಒದಗಿಸ್ಕೊಡ್ತೇವೆ ಜನರಿಗೆ. ನಾವೇ ಒದಗಿಸ್ಕೊಡ್ಬೇಕಂತೇನಿಲ್ಲ. ಯಾರು ಸೈಟ್ ಕ್ಲೀನ್ ಮಾಡೋರು ಇದ್ದಾರೆ ನಿಮ್ಗೆ ಪತ್ತೆ ಮಾಡಿ ಅವ್ರ ಮುಖಾಂತರ ತಾವೇ ಮಾಡಿಸ್ಕೊಳ್ಳಿ. ನಾವು ಅದರಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಬಯಸೋದಿಲ್ಲ. ಆಗಸ್ಟ್ 15ರವರೆಗೆ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಮ್ಮ ಮಾಡ್ಕೊಳ್ಳಿ. ನೀವು ನಾವು ಇಬ್ರು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ಹಾಗಾಗಿ ನೀವು ಮಾಡಿ, ನಾವು ಪ್ರಯತ್ನ ಮಾಡ್ತೇವೆ. ನಿಮ್ ಜವಾಬ್ದಾರಿ ನೀವು ನಿರ್ವಹಣೆ ಮಾಡಿ, ನಮ್ ಜವಾಬ್ದಾರಿ ನಾವು ನಿರ್ವಹಣೆ ಮಾಡ್ತೇವೆ. ಇಬ್ರು ನಮ್ ಕೆಲಸ ಮಾಡಿದ್ರೆ ಏನಾದ್ರೂ ಅಲ್ಪ ಸ್ವಲ್ಪ ಆದ್ರೂ ಬೆಂಗಳೂರಲ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆಗಸ್ಟ್ 15ರ ಮೊದಲು ಖಾಲಿ ನಿವೇಶನಗಳಲ್ಲಿ ಏನಾದ್ರೂ ಈ ತರ ಪರಿಸ್ಥಿತಿ ಇದ್ದರೆ ಅದನ್ನ ತಾವು ಮಾಡ್ಕೊಳ್ಳಿ. ಇಲ್ಲದೆ ಎಲ್ಲ ಕ್ಲೀನ್ ಆಗಿದೆ ಅಂದ್ರೆ ಏನ್ ತೊಂದರೆ ಇಲ್ಲ. ಎಲ್ಲಿ ಈ ತರ ಗುಡ್ಡೆ, ಮಣ್ಣು, ಕಲ್ಲು, ಗಿಡ, ಗಂಟೆ ಬೆಳ್ಕೊಂಡಿದೆ ಅದನ್ನ ತಾವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ಖಾಲಿ ನಿವೇಶನಗಳನ್ನ ಅಲ್ಲಿ ಈ ತರಹ ತ್ಯಾಜ್ಯವನ್ನ ತೆರವು ಮಾಡುವಂತ ಕೆಲಸ ನಾವು GBA ವತಿಯಿಂದ, ಕಾರ್ಪೊರೇಷನ್ಗಳ ವತಿಯಿಂದ ಮಾಡ್ತೇವೆ. ಆ ಮಾಡಿದಂತಹದ್ದನ್ನ ಅದರ ಖರ್ಚು ಏನ್ ತಗಲುತ್ತೆ ಅದು ನಾವು ಅವರ ತೆರಿಗೆ ಅಕೌಂಟ್ಗೆ ಸೇರಿಸಿ ಅದರ ಮುಖಾಂತರ ಅವರು ಅದನ್ನ ತೆರಿಗೆ ಕಟ್ಟುವಾಗ ಅದನ್ನು ಸೇರಿಸಿ ಕಟ್ಟಬೇಕಾಗತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಆಗಸ್ಟ್ 15ಕ್ಕೆ ಮೊದಲು ಸಾರ್ವಜನಿಕರೇ, ಅವರ ಮಾಲೀಕರೇ ಅವರ ಜಾಗವನ್ನ ಕ್ಲೀನ್ ಮಾಡ್ಕೋಬೇಕು. ಅವ್ರು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15ರ ನಂತರ ನಾವು ಸ್ವಚ್ಛ ಮಾಡಿ ಅದಕ್ಕೆ ತಗಲುವ ವೆಚ್ಚವನ್ನ ಅವರ ತೆರಿಗೆ ಅಕೌಂಟಿಗೆ ಸೇರಿಸ್ತೇವೆ. ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೂಡ ಮುಂದಿನ ವಾರ ರೇಟ್ ಅನ್ನ ನಾವು ಪಬ್ಲಿಷ್ ಮಾಡ್ತೇವೆ. ಸೊ ಈ ರೇಟ್ ಅವ್ರು ಕಟ್ಟೋದು ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಹೇಳ್ಬೋದು ನಿಮ್ದು ರೇಟ್ ಜಾಸ್ತಿ ಇದೆ ಅಂತ. ಇರ್ಬೋದು, ನಮ್ದು ರೇಟ್ ಜಾಸ್ತಿ ಇರ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಇಂಟ್ರೆಸ್ಟು ಕೂಡ ತಗಲ್ಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಬೇಡ ಅಂತ ಹೇಳಿದ್ರೆ ನೀವೇ ಸೈಟ್ನ ಕ್ಲೀನ್ ಮಾಡ್ಕೊಳ್ಳಿ. ನಾನು ಇದನ್ನ ಇವತ್ತಲ್ಲ, ಜುಲೈ 15ನೇ ತಾರೀಕೆ ಘೋಷಣೆ ಮಾಡಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಇಲ್ಲಿವರೆಗೂ ಯಾರು ಕ್ಲೀನ್ ಮಾಡ್ಕೊಂಡಿರೋ ಮಾಹಿತಿ ನನಗೆ ಬಂದಿಲ್ಲ, ಫೀಡ್ಬ್ಯಾಕ್ ಬಂದಿಲ್ಲ. ಮಾಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ, ಬಟ್ ನನ್ಗಂತೂ ಎಲ್ಲೂ ಕಂಡು ಬಂದಿಲ್ಲ. ಈಗಲೂ ಕೂಡ ನಾವು ಆಗಸ್ಟ್ 15ರವರೆಗೆ ಟೈಮ್ ಕೊಡ್ತಾ ಇದ್ದೇವೆ. ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಕ್ಲೀನ್ ಮಾಡೋದು ಆರಂಭ ಮಾಡಬೇಕಾಗತ್ತೆ. ಅಂಥದ್ದು 16,000 ಸೈಟ್ಗಳು ಇರ್ಬೋದು ಔಟರ್ ಏರಿಯಾದಲ್ಲಿ. ನಮಗೂ ಟೈಮ್ ಹಿಡಿಯಬಹುದು, ಬಟ್ ನಾವು ಕೂಡ ಅದನ್ನ ಆರಂಭ ಅಂತೂ ಮಾಡ್ತೇವೆ. ಸೊ ಇವೆಲ್ಲ ನಾವು ಖಾಸಗಿ ಸ್ವತ್ತುಗಳ ಮಾಲೀಕರು ಎಲ್ಲ ಕೈ ಜೋಡಿಸಿದ್ರೆ ಈ ತ್ಯಾಜ್ಯವನ್ನ ಸ್ವಲ್ಪ ಮಟ್ಟಿಗಾದ್ರೂ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಬಹಳ ವರ್ಷಗಳಿಂದ ಇರುವಂತಹ ಸಮಸ್ಯೆ. ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ವೇಸ್ಟ್, ಈ ಮಾಸದಲ್ಲಿ ತಿಂಗಳು ಪೂರ್ತಿ ನಾವು ಇದನ್ನ ಮಾಡಿ ತದನಂತರ ಯಾರೇ ಆಗಲಿ ಈ ತರ ಡೆಬ್ರಿಸ್ ರಿಮೂವಲ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಟ್ಟುನಿಟ್ಟನ ಒಂದು ಕ್ರಮ ಜಾರಿ ಮಾಡ್ತಾ ಇದ್ದೇವೆ. ಸೊ ದಟ್ ನಾಳೆ ಮತ್ತೆ ನಾವು ಒಂದ್ ಕಡೆಯಿಂದ ತೆರವು ಮಾಡ್ಕೊಂಡೋದ್ರೆ ಅದೇ ಜಾಗಕ್ಕೆ ಬಂದು ಸುರಿಯುವಂಗೆ ಆಗ್ಬಾರ್ದು ಮತ್ತೆ. ಸೊ ನಾವು ಮಾಡಿದ್ದೆಲ್ಲ ಅವ್ರಿಗೆ ಹಬ್ಬ ಮಾಡಿಕೊಟ್ಟಂಗ ಆಗತ್ತೆ, ಅದು ಆಗಬಾರ್ದು ಅಂತೇಳಿ ಅದಕ್ಕೇನೂ ಕೂಡ ಒಂದು ಸಿಸ್ಟಮ್ ಅನ್ನ ನಾವು ಜಾರಿ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ಕೂಡ ಮುಂದಿನ ದಿನ ನಾನು ಹೇಳಿದ್ದೇನೆ, ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಈ ತರ ಈ ಡೆಬ್ರೀಸ್ ರಿಮೂವ್ ಮಾಡೋರು ಯಾರ್ಯಾರಿದ್ದಾರೆ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಬಿಟ್ಟು ಅವರೆಲ್ಲ ಕಂಪಲ್ಸರಿ ಆಗಿ ರಿಜಿಸ್ಟರ್ ಆಗಬೇಕು, GPS ಅಳವಡಿಸ್ಕೊಳ್ಬೇಕು, ಮತ್ತೆ ಎಲ್ಲಿ ನಾವು ಡೆಸಿಗ್ನೇಟ್ ಮಾಡಿದ್ದೇವೆ ಅಲ್ಲೇ ತಗೊಂಡೋಗಿ ಇದನ್ನ ಸುರಿಬೇಕು. ರೋಡ್ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಸುರಿಯೋ ಆಗಿಲ್ಲ. ಅದಕ್ಕೂ ಕೂಡ ಅವ್ರಿಗೆ ಏನ್ ಬೇಕೋ ಸೌಕರ್ಯ ಮಾಡಿಕೊಡೋದಕ್ಕೆ ನಾವು ತಯಾರಿದ್ದೇವೆ. ಇನ್ನು ಮುಂದೆ ಆ ತರ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಿಯೋದನ್ನ ಆದಷ್ಟು ನಾವು ಕಟ್ಟುನಿಟ್ಟಾಗಿ ಅವಾಯ್ಡ್ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಸೊ ಈ ಕ್ಯಾಂಪೇನ್ ಜಸ್ಟ್ ಕ್ಲೀನ್ ಬೆಂಗಳೂರು ಅಂದ್ರೆ JCB, ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡೋಣ,
JCB ಮಾಡೋಣ ಅನ್ನೋದು ನಾನು ಸಾರ್ವಜನಿಕರಲ್ಲಿ ಮನವಿ. ಯಾತಕ್ಕಾಗಿ? ಬೆಂಗಳೂರಿನ ಸುಧಾರಣೆಗಾಗಿ. ಹಾಗಾಗಿ ನಾನು ಜನಗಳಲ್ಲಿ ಮನವಿ ಮಾಡೋದು, ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ನೀವು ನಾವು ಸೇರಿ ಜೊತೆಗೂಡಿ JCB ಮಾಡೋಣ ಬೆಂಗಳೂರಿನ ಸುಧಾರಣೆಗಾಗಿ. ಇದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಸಹಕಾರ ಕೊಡ್ತಾರೆ ಅಂತ ನಾನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ. ಸಣ್ಣ ಪುಟ್ಟ ಇದರಲ್ಲಿ ವ್ಯತ್ಯಾಸಗಳು ಬರಬಹುದು. ಅನುಭವದ ಆಧಾರದ ಮೇಲೆ ಅದನ್ನು ಸರಿ ಮಾಡಿಕೊಂಡು ನಾವು ಮುಂದೆ ಹೆಜ್ಜೆಯನ್ನು ಇಡ್ತೇವೆ.